ಸ್ನೇಹಿತರೆ, ನಮಸ್ತೆ ಹಿಂದೂಸ್ತಾನ್ ಎಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಮ್ಮದು ನೋಡಿ ರಿಯಲ್ ಡೆಮಾಕ್ರಸಿ ಅಲ್ಲ, ನಮ್ಮದು ಬನಾನಾ ರಿಪಬ್ಲಿಕ್ ಅಂತ ಆಗಲೆಲ್ಲ ಹೇಳ್ತೀವಿ. ಬನಾನಾ ರಿಪಬ್ಲಿಕ್ ಅಂದರೆ ಹುಚ್ಚು ಮುಂಡೆ ಮದುವೆಲಿ ಉಂಡೋನೇ ಜಾಣ. ಎಲ್ಲರೂ ಏನು ಮಾಡ್ತೀವಿ, ಬದುಕು ಕಟ್ಕೊಳ್ಳೋದಕ್ಕೋಸ್ಕರ ದುಡಿತೀವಿ. ಕೆಲವರು ರೈತರಾಗಿದ್ದಾರೆ, ಕೆಲವರು ಡಾಕ್ಟ್ರ್ ಆಗಿದ್ದಾರೆ, ಕೆಲವು ಇಂಜಿನಿಯರ್ಸ್ ಆಗಿದ್ದಾರೆ. ಇಂಜಿನಿಯರ್ ಅಂದರೆ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದಾರೆ, ಸಿವಿಲ್ ಇಂಜಿನಿಯರ್ ಆಗಿದ್ದಾರೆ, ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿದ್ದಾರೆ. ಈಗ ಕಂಪ್ಯೂಟರ್ ಸೈನ್ಸು, ಈಗ ಬಯೋಟೆಕ್ ಇಂಜಿನಿಯರಿಂಗ್ ಅಂತಲೇ ಬಂದಿದೆ. ಅಂದರೆ ಇವು ಬೇಳೆಕಾಳುಗಳನ್ನಾಗಲಿ ಆಹಾರ ಧಾನ್ಯಗಳನ್ನಾಗಲಿ ಬೆಳೆಸಬೇಕು, ಅದು ತಂತ್ರಜ್ಞಾನ ಅಂತ ಅಂದ್ಬಿಟ್ಟು ಅದರಲ್ಲೂ ಇಂಜಿನಿಯರಿಂಗ್ ಬಂದಿದೆ. ಈ ಥರ ಎಲ್ಲ ಬಂದು ಇದಕ್ಕೆ ಓದೋದೇ 4-5 ವರ್ಷ ಆಗುತ್ತೆ ರೀ. 4-5 ವರ್ಷ ಓದಿ ಆಮೇಲೆ ಸ್ವಂತ ಕೆಲಸ, ನಾವು ಬಡ ದೇಶ ನಮ್ಮದು, ಸ್ವಂತವಾಗಿ ಮಾಡಬೇಕು ಅಂದರೆ ಸಾಕಷ್ಟು ದುಡ್ಡಿರಲ್ಲ, ಸರ್ಕಾರವನ್ನೇ ಅವಲಂಬಿಸ್ತೀವಿ. ಹಾಗಾಗಿ ಏನಾಗಿದೆ, ಫಾಸ್ಟೆಸ್ಟ್ ವೇ ಆಫ್ ಮೇಕಿಂಗ್ ಮನಿ. ಫಾಸ್ಟೆಸ್ಟ್ ವೇ ಆಫ್ ಅಂದರೆ ಅತಿ ಶೀಘ್ರವಾಗಿ ಜಾಸ್ತಿ ದುಡ್ಡು ಮಾಡಬೇಕು. ಹೇಗೆ ಅಂಥ ಉದ್ಯೋಗ ಯಾವುದಿದೆ ಅಂತಂದರೆ, ನಮ್ಮ ದೇಶದಲ್ಲಿ ಹಿಂದೂಗಳು ಕಂಡುಕೊಂಡಿರ್ತಕ್ಕಂಥದ್ದು ಡೆಮಾಕ್ರಸಿ ಅಂದರೆ ಬಹುಮತಕ್ಕೆ ಮಾನ್ಯತೆ ಇರಬೇಕು. ಬೈ ದ ಪೀಪಲ್, ಆಫ್ ದ ಪೀಪಲ್, ಫಾರ್ ದ ಪೀಪಲ್ ಅಂತ ಹೇಳ್ತೀವಿ. ಜನರಿಂದ ಜನರಿಗಾಗಿ ಇರ್ತಕ್ಕಂಥ ಒಂದು ವ್ಯವಸ್ಥೆ. ಆ ದೃಷ್ಟಿಯಿಂದ ನೋಡಿದ್ರೆ ಏನಾಗುತ್ತೆ, ಅಂಥ ವ್ಯವಸ್ಥೆ ಇರೋದು ರಾಜಕೀಯ ಮಾತ್ರ ಅಂತ ಕಂಡ್ಕೊಂಡ್ಬಿಟ್ಟಿದ್ದಾರೆ. ಯಾರು ಹಿಂದೂಸ್, ರಾಸ್ಕಲ್ ಹಿಂದೂಸ್ಗಳು ಕಂಡ್ಕೊಂಡ್ಬಿಟ್ಟಿದ್ದಾರೆ. ಅಂಥವ್ರೆ ನಮ್ಮನ್ನು ರೂಲ್ ಮಾಡ್ತಾಯಿದ್ದಾರೆ. ಅದಕ್ಕೊಂದು 2-3 ಉದಾಹರಣೆ ಕೊಡಬೇಕು ಅನಿಸ್ತಾ ಇದೆ. ಬನ್ನಿ, ಪಶ್ಚಿಮ ಬಂಗಾಳದಲ್ಲಿ RG Kar ಮೆಡಿಕಲ್ ಕಾಲೇಜ್ ಅಂತ ಇದೆ. RG Kar ಮೆಡಿಕಲ್ ಕಾಲೇಜ್ ಅನ್ನೋದು 1886ನೇ ಇಸ್ವಿನಲ್ಲಿ ಪ್ರಾರಂಭ ಆಯ್ತಂತ ನೋಡಿ. ಅದು ಪಾಪ ಯಾರೋ ಶ್ರೀಮಂತ ಮೇಲ್ವರ್ಗದ ಜನ ಶುರು ಮಾಡಿದ್ದಾರೆ. ಬ್ರಿಟಿಷರ ಸರ್ಕಾರ, ಈಸ್ಟ್ ಇಂಡಿಯಾ ಕಂಪ್ನಿ ಸರ್ಕಾರ ಇತ್ತು. ಈಸ್ಟ್ ಇಂಡಿಯಾ ಕಂಪ್ನಿ ಸರ್ಕಾರನ ಎಸ್ಟಾಬ್ಲಿಷ್ ಮಾಡಿದ್ದು ಬಂಗಾಳದಲ್ಲಿ. ಯಾಕೆ ಅಂತಂದರೆ, ಬಂಗಾಳನ ಯಾರು ಹಿಡಿತಾರೆ, ಇಂಡಿಯಾನ ಈಸಿಯಾಗಿ ಹಿಡಿಬೋದು. ಇವತ್ತು ಸಹ ಅದೇ ಪ್ರತೀತಿ ಇದೆ. ಏನು ಅಂದರೆ, ಬಂಗಾಳದ ಜನಗಳು ಏನಿದ್ದಾರೆ, ಬಂಗಾಳದ ನೆಲ ಏನಿದೆ, ಅದು ನಿಯಮಕ್ಕೆ, ರೀತಿಗಳಿಗೆ, ರೂಲ್ಸ್ಗಳಿಗೆ, ಲಾಸ್ಗಳಿಗೆ ವಿರುದ್ಧವಾಗಿರ್ತಕ್ಕಂಥ ಜನ. ನೀನು ಅಂದರೆ ನಿಮ್ಮಪ್ಪ ಅಂತಕ್ಕಂಥ ಜನ. ಅದ್ರ ಬಗ್ಗೆ ಏನಾಗಿದೆ, RG Kar ಮೆಡಿಕಲ್ ಕಾಲೇಜಲ್ಲಿ ಒಂದು ಹುಡುಗಿದರು ಡಾಕ್ಟ್ರ್ ಮಾಡಿರ್ತಕ್ಕಂಥ ಹುಡುಗಿನ ರೇಪ್ ಮಾಡ್ತಾರೆ. ಬರೇ ರೇಪ್ ಮಾಡೋದಿಲ್ಲ, ಗ್ಯಾಂಗ್ ರೇಪ್ ಮಾಡ್ತಾರೆ. ಬರೇ ಗ್ಯಾಂಗ್ ರೇಪ್ ಮಾಡೋದಿಲ್ಲ, ಮರ್ಡ್ರ್ ಮಾಡ್ತಾರೆ. ಮರ್ಡ್ರ್ ಮಾಡಿ ಏನಾಗಿದೆ, ಅಯ್ಯೋ ಅನ್ನೋರಿಲ್ಲ ರೀ, ಅಂಥ ಪರಿಸ್ಥಿತಿ ಇದಾಗಿದೆ. ಏನು ಅಂತಂದರೆ, ಮಮತಾ ಬ್ಯಾನರ್ಜಿನವ್ರು ಏನು ಮಾಡಿದ್ದಾರೆ, ಬೋಳಿ ಮಕ್ಕಳ ನಿಮ್ಮ ಓಟೇ ಬೇಡ, ನಮಗೆ ಬಾಂಗ್ಲಾದೇಶದಿಂದ ಇಂಪೋರ್ಟ್ ಮಾಡ್ಕೊತೀವಿ ಅಂತ ಏನು ಮಾಡಿದ್ದಾರೆ, ಕಮ್ಯುನಿಸ್ಟ್ರದೇ ಆಟನ ಹಾಕ್ತಾಯಿದ್ದಾರೆ. ಹಂಗಾಗ್ಬಿಟ್ಟು ಏನಾಗಿದೆ, ಈಕೆ ಹಿಂದೂ ಅಂತೆ ಡಾಕ್ಟ್ರ್ ಇದಾದವರು ರೇಪ್ ಆಗಿದೆ, ಗ್ಯಾಂಗ್ ರೇಪ್ ಆಗಿದೆ, ಮರ್ಡರ್ ಆಗಿದೆ. ಅಯ್ಯೋ ಅನ್ನೋರಿಲ್ಲ. ಇವತ್ತು ಮಮತಾ ಬ್ಯಾನರ್ಜಿ ಹಿಂದೂ ಹೆಂಗಸು ಅಂತ ಹೇಳ್ಕೊತೀವಿ, ಮುಖ್ಯಮಂತ್ರಿ. ಆಕೆ ಏನು ಮಾಡಿದೆ, ಒಂದು ಮಾತು, ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅಯ್ಯೋ ಅಂತ ಅಂದ್ಬಿಟ್ಟು. ಇದು ಬಹಳ ಹೊಟ್ಟೆ ಉರಿಯುತ್ತೆ. ಎಲ್ಲ ಹಿಂದೂಗಳು ಬಹಳ ಗಮನ ಇಟ್ಟು ನೋಡಬೇಕಾದಂಥ ಅಂಶ. ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು, ಪ್ರಮಾಣ ತಗೊಂಡಿರ್ತಕ್ಕಂಥವ್ರು, ಜನಗಳನ್ನ ರಕ್ಷಣೆ ಮಾಡ್ತೀವಿ, ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಬರೋದ ರೀತಿ ನಾವು ಆಡಳಿತ ನಡೆಸ್ತೀವಿ ಅಂತ ಅನ್ನೋರು ಕಣ್ಣು ಮುಚ್ಕೊಂಡು ಕೂತುಬಿಟ್ರೆ ಏನಾಗುತ್ತೆ ನೋಡಿ. ಸೀತಾರಾಮ್ ಅಂತ ಒಬ್ರು ಇದ್ದಾರೆ ಕನ್ನಡದಲ್ಲಿ. ಅವರು ಒಂದು ಮಾತು ಹೇಳ್ತಾರೆ, ಎಲ್ಲಿ ರಾಜ ಅರಮನೆಯಲ್ಲಿ ವಾಸ ಮಾಡ್ತಾನೆ, ಪ್ರಜೆಗಳು ಗುಡಿಸಲಲ್ಲೇ ವಾಸ ಮಾಡ್ತಾರಂತೆ. ಎಲ್ಲಿ ಪ್ರಜೆಗಳು ಅರಮನೆಯಲ್ಲಿ ವಾಸ ಮಾಡ್ತಾರೆ, ರಾಜ ಗುಡಿಸಲಲ್ಲಿ ವಾಸ ಮಾಡ್ತಿರ್ತಾನೆ. ಇದು ಯಾವಾಗ ಸತ್ಯ ಆಗುತ್ತೆ? ಚಾಣಕ್ಯ ಉಜ್ಜಯಿನಿ ಒಳಗೆ ವಿಕ್ರಮಾದಿತ್ಯನ ಕಾಲದಲ್ಲಿ ಬಹಳ ಪ್ರಸಿದ್ಧನಾದ ಮಂತ್ರಿ. ಆತ ಹೇಳ್ತಾನೆ, ಎಲ್ಲಿ ರಾಜ ಅರಮನೆಯಲ್ಲಿ ವಾಸ ಮಾಡ್ತಾನೆ, ಪ್ರಜೆಗಳು ಗುಡಿಸಲಲ್ಲೇ ವಾಸ ಮಾಡ್ತಾರಂತೆ. ಎಲ್ಲಿ ಪ್ರಜೆಗಳು ಗುಡಿಸಲಲ್ಲಿ ವಾಸ ಮಾಡ್ತಾರೆ, ಅಲ್ಲಿ ರಾಜ ಅರಮನೆಯಲ್ಲಿ ವಾಸ ಮಾಡ್ತಾನಂತೆ. ಇದನ್ನು ಕ್ಷಿಪ್ರ ನದಿ ಅಂತಿದೆ. ಉಜ್ಜಯಿನಿ ಒಳಗೆ ಯಾರು ಜ್ಯೋತಿರ್ಲಿಂಗ ನೋಡ್ತೀವಿ ಅಂತ ಹೋದರೆ ಕ್ಷಿಪ್ರ ನದಿ ನೋಡಬೇಕು. ಅಲ್ಲಿ ಹೋದರೆ ಅಲ್ಲೇನು ಮಾಡಿದ್ದಾರೆ, ವಿಕ್ರಮಾದಿತ್ಯನ ಕಾಲದಲ್ಲಿ 7 ನವರತ್ನಗಳಿದ್ವಂತೆ. ನವರತ್ನ ಅಂತಂದರೆ ಯಾರೂ ಅಲ್ಲ ರೀ, ಆರ್ಯಭಟ ಇರ್ಬೋದು, ಕಾಳಿದಾಸ ಇರ್ಬೋದು. ಈ ಥರ 9 ಜನ ಡಿಫರೆಂಟ್ ಫೀಲ್ಡಿಂದ ಆಯ್ಕೆ ಮಾಡಿಬಿಟ್ಟು ಮಂತ್ರಿಮಂಡಲದಲ್ಲಿ ಸೇರಿಸ್ಕೊಂಡಿದ್ದ. ಕಾಳಿದಾಸ ಮತ್ತು ಆರ್ಯಭಟನೂ ಒಬ್ಬರು. ಇವರು ಆರ್ಯಭಟ ನೋಡಿ, ಆಗಿನ ಕಾಲದಲ್ಲಿ ಪ್ರಪಂಚದಲ್ಲೇ ಚಡ್ಡಿ ಹಾಕೊಳ್ಳೋದು ಗೊತ್ತಿರಲಿಲ್ಲ ರೀ. ಆಗಿನ ಕಾಲದಲ್ಲಿ ಅವ್ರೇನು ಮಾಡಿದರು, ಬೇರೆ ಗ್ರಹಗಳ ಬಗ್ಗೆ, ಬೇರೆ ನಕ್ಷತ್ರದ ಬಗ್ಗೆ, ಬೇರೆ ವಿಶ್ವದ ಬಗ್ಗೆ ಮಾತಾಡ್ತಿದ್ರು. ಇಂಥವ್ರನ್ನ ಬ್ರಾಹ್ಮಣರು ಅಂತ ಕರೆದ್ರು. ಇದೇನಾಗುತ್ತೆ, ಹೀಗೆಲ್ಲ ಇದ್ದಾಗ ಪಶ್ಚಿಮ ಬಂಗಾಳದ ಬಗ್ಗೆ ಮಾತಾಡ್ತಿದ್ವಿ. ಪಶ್ಚಿಮ ಬಂಗಾಳ ಎಕ್ಕುಟ್ಟು ಹೋಗ್ಬಿಟ್ಟಿದೆ. ಬುದ್ಧಿವಂತ ಜನಾಂಗ ಅವರು. ಮಾತೆತ್ತರು ಕ್ವಶನ್ ಮಾಡ್ತಾರೆ. ಕ್ವಶನ್ ಮಾಡೋರನ್ನ ಬುದ್ಧಿವಂತರು ಇರ್ತಾರೆ. ನರೇಂದ್ರ ಮೋದಿ ಇದನ್ನೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ. ಮೇಟಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಭಾಳ ಫೇಮಸ್ಸು. ಏನು ಅಂತಂದರೆ, ಫೇಸ್ಬುಕ್ ಇರ್ಬೋದು, ಮತ್ತು ವಾಟ್ಸಪ್ ಇರ್ಬೋದು, ಅದೆಲ್ಲ ಬರುತ್ತೆ. ಈ ಥರ ಎಲ್ಲ ಇದ್ದಾಗ ಬಂಗಾಳದ ಜನಗಳು ಭಾಳ ಬುದ್ಧಿವಂತರು.
ಈಸ್ಟ್ ಇಂಡಿಯಾ ಕಂಪನಿ ಬಂದಿದ್ದು ಸರ್ಕಾರ ಸ್ಥಾಪನೆ ಮಾಡಬೇಕು ಅಂತಿದ್ದು ಬಂಗಾಳದಲ್ಲಿ. ಈ ಬಂಗಾಳ ಜನಗಳ ವಿರೋಧ ಎಷ್ಟರ ಮಟ್ಟಿಗಿದೆ ಅಂತಂದರೆ, ವೋಟ್ ಹಾಕೋದಕ್ಕೆ ಇಂಡಿಯಾ ದೇಶದ ಜನಗಳೇ ಬೇಡ, ಬಾಂಗ್ಲಾದೇಶದಿಂದ ಸಾಬರನ್ನ ಇಂಪೋರ್ಟ್ ಮಾಡ್ಕೊಂಡು ಅವ್ರು ಓಟ್ ಹಾಕೊಂಡು ಹಿಂದೂಗಳ ಮೇಲೆ ರಾಜ್ಯಭಾರ ಮಾಡ್ತೀವಿ ಅನ್ನೋ ಮಟ್ಟಕ್ಕೆ ಹೋಗಿ ಮಮತಾ ಬ್ಯಾನರ್ಜಿಯವ್ರು ಏನು ಮಾಡಿದ್ರು, 27 ವರ್ಷ ಜ್ಯೋತಿ ಬಸು ಅಂತ ಅಂದ್ಬಿಟ್ಟು ಕಮ್ಯುನಿಸ್ಟ್ ಸರ್ಕಾರ ನಡೆಸ್ತಾರೆ. 27 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ. ಇದು ವರ್ಲ್ಡ್ ರೆಕಾರ್ಡ್. ಇದು ಆತನ ಕೆಳಗಿಳಿಸ್ಬಿಟ್ಟು ಮಮತಾ ಬ್ಯಾನರ್ಜಿ ಮುಖ್ಯಮಂತ್ರಿ ಆಗ್ತಾರೆ. ಈ ಅಮ್ಮನೂ ಸೇಮ್ ಟ್ಯಾಕ್ಟಿಕ್ಸ್ ಉಪಯೋಗಿಸ್ತಾ ಇದ್ದಾರೆ. ಹಿಂದೂಗಳು ಓಟೇ ಬೇಡ, ಗೆಲ್ಲಬೇಕು ಅಂತಂದರೆ ಬಾಂಗ್ಲಾದೇಶದ ವೋಟರ್ಸ್ ಸಾಕು, ನಮ್ಮ ಮುಸಲ್ಮಾನರ ವೋಟರ್. ಆಕ್ರಮ ವಲಸಿಗಾರರು ಸಾವಿರಾರು ಕಿಲೋಮೀಟ್ರ್ ಬಾಂಗ್ಲಾದೇಶದ ಜೊತೆಗೆ ಹಂಚಿಕೊಂಡಿದ್ದಾರೆ ಇವ್ರ ಗಡಿನ. ಹಾಗಾಗಿ ಏನಾಗುತ್ತೆ, ಆ ಆಕ್ರಮ ವಲಸಿಗರನ್ನ ತಡೆ ಹಿಡಿಯೋದು ಭಾಳ ಕಷ್ಟ. ಇಲ್ಲಿ ಆಗೋದೇ ಇಲ್ಲ. ದೃಢವಾದ ಮನಸ್ಸಿದ್ದು, ದೃಢವಾದ ವ್ಯವಸ್ಥೆ ಇದ್ರೆ ಮಾತ್ರ ಸಾಧ್ಯ. ನಮ್ಮ ದೇಶದಲ್ಲಾದರೂ ಬನಾನಾ ರಿಪಬ್ಲಿಕ್ ಅಂತ ಹೇಳ್ತೀವಿ. ಪಾಪ ನರೇಂದ್ರ ಮೋದಿ ಡೆಲ್ಲಿನಲ್ಲಿ ಕೂತ್ಕೊಂಡು ದೇಶ ರಕ್ಷಣೆ ಮಾಡೋಕ್ಕೆ ಸಾಧ್ಯನಾ ಅನ್ನೋದು ಬಲವಾದ ಕ್ವಶನ್ ಇರುತ್ತೆ. ಸಾವಿರಾರು ಕಿಲೋಮೀಟ್ರು ಗಡಿ ಪ್ರದೇಶವನ್ನು ನಾವು ಬಾಂಗ್ಲಾದೇಶದ ಜೊತೆ ಹಂಚ್ಕೊಂಡಿದ್ದೀವಿ. ಅಂದರೆ ಕಾಮನ್ ಗಡಿ. ಎಲ್ಲ ಕಡೆಗೆ ಜನನಿಟ್ಟರುವ ಏನಾಗುತ್ತೆ, ಜನ ಲಂಚ ತಗೊಂಡು ಬಿಡೋರು 110 ಜನ ಇರ್ಬೋದು, 120 ಇರ್ಬೋದು, 105 ಜನ ಇರ್ಬೋದು. ಏನಾಗುತ್ತೆ, ಬಿಡ್ತಾನೆ ಇರ್ತಾರೆ ಜನನವರು. ಹೀಗಾಗಿ ಏನಾಗುತ್ತೆ, ರಾಜ ಒಬ್ಬ ಕಷ್ಟಪಟ್ಟರು ಸಾಲದು, ಜನಗಳು ಸಹ ಪ್ರಾಮಾಣಿಕರಾಗಿರಬೇಕು. ಆ ದೃಷ್ಟಿಯಿಂದ ಏನಾಗಿದೆ, ಮಮತಾ ಬ್ಯಾನರ್ಜಿಯವರು ಆಡಿದ್ದೆ ಆಟ ಹೂಡಿದ್ದೆ ಲಗ್ಗೆ ಆಗೋಗ್ಬಿಟ್ಟಿದೆ. ಕನ್ನಡದಲ್ಲಿ ಗಾದೆ ಹೇಳ್ತೀವಿ, ಆಡಿದ್ದೆ ಆಟ ಹೂಡಿದ್ದೆ ಲಗ್ಗೆ ಅಂತ ಅಂದ್ಬಿಟ್ಟು. ಏನಾಗುತ್ತೆ, ಆಕ್ರಮ ವಲಸಿಗರನ್ನ ತೊಗೊಂಡು ಈಕೆ ಮುಖ್ಯಮಂತ್ರಿ ಆಗಿದ್ದಾಳೆ. 1ನೇ ಸರಿ ಮುಖ್ಯಮಂತ್ರಿ ಆದಳು, 2ನೇ ಸರಿ ಮುಖ್ಯಮಂತ್ರಿ ಆಗಿದ್ದಾರೆ, 3ನೇ ಸರಿನೂ ಮುಖ್ಯಮಂತ್ರಿ ಆಗ್ತಾರೆ. ಯಾಕೆಂದರೆ ಆಕ್ರಮ ವಲಸಿಗರು ಬಂದಿರ್ತಾರೆ, ಅವರು ನೋಡಿ ಆಧಾರ್ ಕಾರ್ಡ್ ಮಾಡಿಸ್ಕೋತಾರೆ, ಮತ್ತು ವೋಟರ್ಸ್ ID ಮಾಡಿಸ್ಕೋತಾರೆ, ಟ್ಯಾಕ್ಸ್ ಕಟ್ಬಿಡ್ತಾರೆ, ಸಾಂಕೇತಿಕವಾಗಿ ಟ್ಯಾಕ್ಸ್ ಕಟ್ಬಿಡ್ತಾರೆ. ನಾವು ಇಂಡಿಯಾ ದೇಶದ ಕಾನೂನಾತ್ಮಕ ಪ್ರಜೆ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ವೋಟರ್ಸ್ ಲಿಸ್ಟಲ್ಲಿ ಎಂಟ್ರಿ ಮಾಡಿಸ್ಕೊಂಡ್ಬಿಡ್ತಾರೆ. ಇಷ್ಟೆಲ್ಲ ಮಾಡಿಸ್ಕೊಂಡು ನಮ್ಮ ದೇಶದ ಜನ ಹಿಂದೂಗಳೇನು ವಸುದೈವ ಕುಟುಂಬಕಂ, ನಾವು ಉದಾರವಾದಿಗಳು, ಓಕೆ ಬಂದವರೆಲ್ಲೋ ಗುಡಿಸ್ಲಾಕೊಂಡಿದ್ದಾರೆ, ಬದುಕಕ್ಕೆ ಅವಕಾಶ ಮಾಡ್ಕೊಳ್ಳೋಣ ಅಂತ ಬಿಟ್ಬಿಡ್ತಾರೆ. ಈ ಥರ ಬಂದವರು ಏನು ಮಾಡ್ತಾರೆ, ಒಂದು ಬಾವುಟ ಹಾರಿಸ್ತಾರೆ ಹಸುರದು. ಬಾವುಟ ಹಾರಿಸ್ಬಿಟ್ಟು ಏನು ಮಾಡ್ತಾರೆ, ಸ್ವಲ್ಪ ದಿವಸ ಆದಮೇಲೆ ಮಸಿ ಲೌಡ್ ಸ್ಪೀಕರ್ ಹಾಕ್ಬಿಟ್ಟು ಅಲ್ಲ ಹೋಗಿ ಬರೋದಕ್ಕೆ ಹೋಗ್ತಾರೆ. ಆಮೇಲೆ ಏನು ಮಾಡ್ತಾರೆ, 4 ಜನ ಸೇರಿಸ್ಕೋತಾರೆ. ಸಂದೇಶ್ ಖಲಿ ಅಂತ ನಾವು ನೋಡಿ ಕಲಿತಾ ಇಲ್ಲ ನಾವು ಪಾಠ. ಕರ್ನಾಟಕದಲ್ಲಿರೋ ಸಂದೇಶ್ ಖಲಿ ಒಳಗೆ ನೋಡಿ ಅದಾರೋ ಇದು ಲೀಡರ್ ಇದ್ದಾನಂತೆ. ಅವನು ಮುಸಲ್ಮಾನ. ಬಾಂಗ್ಲಾದೇಶದಿಂದ ಬರೋರಿಗೆ ಸ್ವರ್ಗ. ಅಲ್ಲಿ ಬರೋರಿಗೆ ಏನು ಮಾಡ್ತಾರೆ, ಇವರು ಅಧಿಕಾರಿಗಳ ಒಳಗೆ ಹಾಕ್ಕೊಂಡು ಅವ್ರಿಗೆ ಆಧಾರ್ ಕಾರ್ಡ್ ಮಾಡಿಸ್ಕೊಡ್ತಾರೆ, ಅವ್ರು ವೋಟರ್ಸ್ ID ಮಾಡಿಸ್ಕೊಡ್ತಾರೆ, ಪ್ಯಾನ್ ಕಾರ್ಡ್ ಮಾಡಿಸ್ತಾರೆ. ಜಮೀನುಗಳನ್ನ ಆಕ್ರಮಿಸ್ಕೊತಾ ಇದ್ದಾರೆ, ಹಿಂದೂಗಳ ಜಮೀನನ್ನ. ಹಿಂದೂಗಳು ಏನಾಗ್ತಾಯಿದೆ, ಬಿಟ್ಟುಬಿಟ್ಟು ಒರಿಸ್ಸಾಗೆ, ಜಾರ್ಖಂಡ್ಗೆ ಬಂದುಬಿಟ್ಟು ಅಲ್ಲಿ ಸೆಟ್ಲ್ ಆಗ್ತಾಯಿದ್ದಾರೆ. ಈ ಡೆಮೋಗ್ರಫಿನೇ ಚೇಂಜ್ ಆಗ್ತಾಯಿದೆ. ಇಂಥ ಪರಿಸ್ಥಿತಿಗೆ ನಿರ್ಮಾಣ ಮಾಡಿಕೊಟ್ಟಿರೋದು ಜ್ಯೋತಿ ಬಸು. ಅವರು ಭದ್ರವಾದ ಫೌಂಡೇಶನ್ ಹಾಕ್ಬಿಟ್ರು. ಅದ್ರ ಮೇಲೆ ಮನೆ ಕಟ್ತಿರೋರು ಮಮತಾ ಬ್ಯಾನರ್ಜಿಯವರು. ಏನಾಗಿದೆ, ನಮ್ಮ ದೇಶದ ಡೆಮೋಗ್ರಫಿ ಚೇಂಜ್ ಆಗಿ ನಾವು ಮುಸಲ್ಮಾನರಾಗ್ತಕ್ಕಂಥ ಕಾಲ, ಮುಸಲ್ಮಾನರು ರೂಲಿಂಗ್ ಮಾಡ್ತಕ್ಕಂಥ ಕಾಲ ಮತ್ತೆ ಬರುತ್ತೆ ಅಂತೇಳಿ. ಮತ್ತೆ ಬರುತ್ತೆ ಅಂದರೆ ಏನೇನಾಗುತ್ತೆ ನೋಡಿ, ನಾವು 100ಕ್ಕೆ 90ಕ್ಕಿಂತ ಹೆಚ್ಚು % ಹಿಂದೂಗಳಿದ್ದೀವಿ. ಇಲ್ಲಿ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಅಕ್ಬರ್ ಇರ್ಬೋದು, ಜಹಾಂಗೀರ್ ಇರ್ಬೋದು, ಗಜ್ನಿ ಮೊಹಮ್ಮದ್ ಇರ್ಬೋದು, ಜಜಿಯಾ ಅಂತ ಹೇಳ್ತಿದ್ರು. ಜಜಿಯಾ ಅಂದರೆ ಹಿಂದೂಗಳ ರಕ್ಷಣೆಗೋಸ್ಕರ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀವಿ ಅಂತ. ಅಂದರೆ ನಿಮ್ಮ ಹೆಣ್ಮಕ್ಳನ್ನ ರೇಪ್ ಮಾಡೋದಿಲ್ಲ, ನಿಮ್ಮ ಆಸ್ತಿಗಳನ್ನ ವಶಪಡಿಸ್ಕೊಳ್ಳೋದಿಲ್ಲ, ನಿಮ್ಮ ಹೊಲನ ವಶಪಡಿಸ್ಕೊಳ್ಳೋದಿಲ್ಲ, ನಮ್ಮದು ಅಂತ ಹೇಳೋದಿಲ್ಲ ಅಂತ ರಕ್ಷಣೆ ಮಾಡೋದಕ್ಕೆ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀವಿ. ನಾವು ಮುಂಡೆ ಮಕ್ಕಳು ಹಿಂದೂಗಳು ಎಷ್ಟೇ ಓದಿದ್ರು ಅಮಾಯಕರು, ಅನಕ್ಷರಸ್ಥರು, ಟ್ಯಾಕ್ಸ್ ಕಟ್ಬಿಟ್ಟು ಸ್ವರ್ಗದಲ್ಲಿದ್ದೀವಿ ಅಂತ ಇದು ಮಾಡ್ತಿದ್ವಿ. ಈ ಥರ ವ್ಯವಸ್ಥೆ ಮುಂದುವರಿಬೇಕಾ, ಮುಂದುವರಿಬಾರ್ದು ಅನ್ನೋ ಕ್ವಶ್ಚನ್ ನಮ್ಮ ಮುಂದೆ ಇವತ್ತು ಬಂದಿದೆ ಅಂತಂದರೆ ನಾವೆಲ್ಲ ನರೇಂದ್ರ ಮೋದಿಯವರಿಗೆ ನೋಡಿ, ಆತ ನಾವು ಹಿಂದೂಗಳು ಏನಾಗುತ್ತೆ, ಡಿವೈಡ್ ಆಗ್ಬಿಟ್ಟಿದ್ದೀವಿ ಇವುಗಳಲ್ಲಿ. ಆಗೋದು ಬೇಡ. ನಾವು ಯಾರೂ ಜಾತಿಗಳ ಬಗ್ಗೆ ಮಾತಾಡೋದು ಬೇಡ. ನಾವು ಹಿಂದೂ ಅಂತ ಅಂದ ತಕ್ಷಣ ಸ್ಟಾಪ್ ಮಾಡಬೇಕು. ಹಾಗೆ ಮಾಡಿಬಿಟ್ಟು ನಾವು ದೇಶವನ್ನು ಸ್ಟ್ರಾಂಗ್ ಮಾಡೋಣ. ದೇಶವನ್ನು ನರೇಂದ್ರ ಮೋದಿ ಅಂತ ಒಳ್ಳೆಯ ನಾಯಕ ಸಿಕ್ಕಿರೋದು ಎಲ್ಲೋ ನೋಡಿ, ತ್ರೇತಾಯುಗ ಸುಮಾರು 7500 ವರ್ಷಗಳ ಹಿಂದೆ ರಾಮ ಬದುಕಿದ್ದ ಅಂತ ಹೇಳ್ತೀವಿ. ದ್ವಾಪರ ಯುಗ ಕೃಷ್ಣ ಬದುಕಿದ್ದ, ಧರ್ಮರಾಯ ಬದುಕಿದ್ದ, ಭೀಷ್ಮ ಬದುಕಿದ್ದ, ದುರ್ಯೋಧನ ಬದುಕಿದ್ದರು ಅಂತ ಹೇಳೋದು 5000 ವರ್ಷಗಳ ಹಿಂದೆ. ಈಗ ಅನೇಕ ಸಾವಿರ ವರ್ಷಗಳ ನಂತರ ನರೇಂದ್ರ ಮೋದಿಯವರು ಬಂದಿದ್ದಾರೆ. ತುಂಬ ಬಡತನದ ಕುಟುಂಬದಿಂದ ಬಂದಿದ್ದಾರೆ, ತುಂಬ ಚಾಣಾಕ್ಷ. ಅಂಥವ್ರ ಕೈನ
ಬಲಪಡಿಸಬೇಕಾಗಿರೋದು ನಮ್ಮ ಕರ್ತವ್ಯ. ವಿಶ್ವಗುರು ಆಗಿ ಹೊರಟಿರೋದು ನಾವು. ವಸುದೈವ ಕುಟುಂಬಕಂ ಅಂತ ಹೇಳ್ತೀವಿ ಅಂತಂದರೆ ಸಮಾನ ಮನಸ್ಕರು ಇರಬೇಕು ಅಂತ ಹೇಳ್ತೀವಿ. ಸಮಾನ ಮನಸ್ಕರು ಅಂದರೆ ಡೈಟಿ ಮೈಂಡ್ ಸೆಟ್ ಇರ್ತಕ್ಕಂಥವ್ರಲ್ಲ. ಏನೋ 14 ಬಡ್ಜೆಟ್ ಕೊಟ್ಬಿಟ್ಟಿದ್ದೀವಿ, 15 ಬಡ್ಜೆಟ್ ಕೊಟ್ಬಿಟ್ಟಿದ್ವಿ, ಹೆಂಗಸರಿಗೆ ಫ್ರೀ ಬಸ್ ಮಾಡಿಬಿಡಿ, ಯುವನಿಧಿ ಕೊಟ್ಬಿಟ್ವಿ, ಹೆಂಗಸರಿಗೆ ಪ್ರತಿ ತಿಂಗಳು 2000 ಕೊಟ್ಬಿಟ್ವಿ, ಅಕ್ಕಿ ಫ್ರೀ ಕೊಟ್ಬಿಟ್ಟಿದ್ವಿ. ಫ್ರೀ ಕೊಡೋದಲ್ಲ ರೀ. ಫ್ರೀ ಕೊಡೋದ್ರಿಂದ ಭಿಕ್ಷುಕರನ್ನು ಮಾಡ್ತಿದ್ದೀರಾ ನೀವು, ಆತ್ಮಗೌರವನ ಹಾಳು ಮಾಡ್ತಿದ್ದೀರಾ, ಆತ್ಮಸಾಕ್ಷಿನ ಹಾಳು ಮಾಡ್ತೀರಾ, ಆತ್ಮ ರಕ್ಷಣೆ ವಿಷಯದಲ್ಲೂ ದೇಶವನ್ನು ಹಿಂದೆ ತೊಗೊಂಡು ಹೋಗ್ತಿದ್ದೀರಾ. 200-300 ವರ್ಷಗಳ ಹಿಂದೆ ತೊಗೊಂಡೋಗ್ಬಿಟ್ರಿ, ಎಲ್ಲರನ್ನ ಭಿಕ್ಷುಕರು ಮಾಡಿಬಿಟ್ರಿ. ಆತ್ಮಗೌರವ ಇರ್ತಕ್ಕಂಥ ಮನುಷ್ಯ, ಆತ್ಮಸಾಕ್ಷಿ ಇರ್ತಕ್ಕಂಥ ಮನುಷ್ಯ ಯಾರು ಫ್ರೀ ಕೇಳೋದಿಲ್ಲ. ಬಸವಣ್ಣವ್ರು 12ನೇ ಶತಮಾನದಲ್ಲಿ ಹೇಳ್ಬಿಟ್ಟಿದ್ದಾರೆ, ಫ್ರೀ ತಗೊಳ್ಳೋದು ಪಾಪ, ಕಷ್ಟಪಟ್ಟರೆ ಮಾತ್ರ ಸುಖ ಪಡೆದಕ್ಕೆ ಅಧಿಕಾರ ಇದೆ, ಕಾಯಕವೇ ಕೈಲಾಸ ಅಂತ ಅನೇಕ ಇವುಗಳಲ್ಲಿ ಹೇಳ್ಬಿಟ್ಟಿದ್ದಾರೆ. ನಾವು ಬಸವಣ್ಣನವರ ಅನುಯಾಯಿಗಳು, ಬಸವಣ್ಣವ್ರು ಹೇಳ್ದಂಗೆ ಕೇಳಬೇಕು. ನಮ್ಮ ದೇಶನ ಸ್ಟ್ರಾಂಗ್ ಮಾಡಬೇಕು ಅಂತಂದರೆ ನಾವು ಕಷ್ಟಪಟ್ಟು ದುಡಿಬೇಕು. ಕಷ್ಟಪಟ್ಟು ದುಡಿದವನಿಗೆ ಮಾತ್ರ ಸುಖ ಪಡ್ತಕ್ಕಂಥ ಅಧಿಕಾರ. ಇದನ್ನೆಲ್ಲ ಯೋಚನೆ ಮಾಡ್ತಾ ಹೋದಾಗ ನಾವು ಡಬಲ್ ಗೇಮ್ ಮಾಡ್ತಿದ್ದೀವ ಅನ್ನೋದು ಬರುತ್ತೆ. ಈ ರೋಗ್ಸ್ ಆ್ಯಂಡ್ ರಾಸ್ಕಲ್ಸ್ ಸ್ಟಾರ್ಟ್ ರೂಲಿಂಗ್ ದ ಕಂಟ್ರಿ. ಇಂಡಿಯಾ ದೇಶಕ್ಕೆ ಸ್ವಾತಂತ್ರ್ಯ ಕೊಡೋದು ಬೇಡ ಅಂತ ಅಂದ್ಬಿಟ್ಟು ಚರ್ಚೆಲಿ ಹೇಳಿರ್ತಾರೆ. ಎಷ್ಟು ಸೂಕ್ತವಾದ ವಿಷಯ ಅನಿಸುತ್ತೆ ನೋಡಿ. ಫ್ರೀ ಕೊಟ್ಬಿಟ್ಟು ಕಾಂಗ್ರೆಸ್ನವರು 140 ಕೋಟಿ ಜನ ಇದ್ದೀವಿ. ಅಮೇರಿಕಾದ ಬ್ರಿಟನ್ನವ್ರು ನಮ್ಗೆ ಸ್ವಾತಂತ್ರ್ಯ ಕೊಟ್ಟಿದ್ದು ನಾವು ಹೊಡೆದಾಡಿ ಸ್ವಾತಂತ್ರ್ಯ ತಗೊಂಡಲ್ಲ ರೀ. 33 ಕೋಟಿ ಜನ, 35 ಕೋಟಿ ಜನ ಇದ್ವಿ, 30 ಕೋಟಿ ಜನ ಇದ್ವಿ ಅವತ್ತು. ದ್ವಿತೀಯ ಮಹಾಯುದ್ಧದಲ್ಲಿ ಸೋತು ಹೋಗಿದ್ದರು. ಗೆದ್ದೋನು ಸೋತೋನು ಸತ್ತ ಅಂತ ಹೇಳ್ತೀವಿ. ಸೋತು ಹೋಗಿದ್ದರು. ಹಿಟ್ಲರ್ ಮೇಲೆ ಯುದ್ಧ ಮಾಡಿ ಗೆದ್ದಿದ್ದಾರೆ ಅಂತಿವರು ತಮ್ಮ ಭುಜ ತಾವೇ ತಟ್ಕೋಬೋದು. 33 ಕೋಟಿ ಜನಕ್ಕೆ ಊಟ ಹಾಕೋಕ್ಕಾಗದೇ ಬಿಟ್ಟು ಓಡೋದ್ರು. ಆಗಿನ ಕಾಲದಲ್ಲಿ ಸ್ವಾತಂತ್ರ್ಯ ಬೇಕು ಅಂತ ಗಲಾಟೆ ಮಾಡ್ತಿದ್ದವರು ನೋಡಿ. 2 ಜನ ಹೇಳಬೇಕಾಗತ್ತೆ ನಾವು. ಸುಭಾಷ್ ಚಂದ್ರ ಬೋಸ್ ಒಂದು, ಜವಾಹರ್ಲಾಲ್ ನೆಹರು ಒಂದು, ಮಹಾತ್ಮ ಗಾಂಧಿ ಒಂದು, ಕೇಶವ ಬಲಿರಾಮ್ ಹೆಡ್ಗೇವಾರ್ ಅಂತ ಅಂದ್ಬಿಟ್ಟು RSSನವರು. ಅವ್ರು ಏನಾಗುತ್ತೆ, ಇವರೇನೋ ಸ್ವಾತಂತ್ರ್ಯಕ್ಕೋಸ್ಕರ ಹೊಡೆದಾಡ್ತಾ ಇದ್ದಾರೆ, ಇವ್ರ ಜೊತೆ ಕೈ ಜೋಡಿಸೋಣ ಅಂತ ಜೋಡಿಸ್ಬಿಟ್ವಿ. ಹಾಗೆ ಮಾಡಿದ್ರಿಂದ ಏನಾಗಿದೆ, RSSನವ್ರು ಏನು ಸ್ವಾತಂತ್ರ್ಯಕ್ಕೆ ಹೋರಾಡಿದ್ರ ಅನ್ನೋ ಮಾತು ಕೇಳ್ತೀವಿ. ಹುಚ್ಚುಮುಂಡೆ ಮಕ್ಕಳವರು ಈ ಥರ ಕೇಳೋರು. ಸುಭಾಷ್ ಚಂದ್ರ ಬೋಸ್ ಹೆಸರು ಹೇಳೋದಿಲ್ಲ ಇವರು. ಇಲ್ಲಿ ಗಮನ ಇಡಬೇಕಾದ ಅಂಶ, ಅವ್ರು ರಕ್ತ ಸುರಿಸಿದ್ರು. ಅವರು ಒಂದು ಹನಿ ರಕ್ತ ಕೊಡಿ ಸ್ವಾತಂತ್ರ್ಯ ಕೊಡ್ತೀವಿ ಅಂತ ಹೇಳಿದ್ರು, ಭೂಮಿನ ಸ್ವರ್ಗ ಮಾಡ್ತೀವಿ ಅಂತ ಹೇಳಿದ್ರು. ಆ ಯಪ್ಪ ಬದುಕಿದ್ರು ಸಹ ಅವನಿಗೆ ಊಟಕ್ಕಿಲ್ದೇನೆ ನಿರ್ಗತಿಕರನ್ನ ಮಾಡಿ ನಾವು ಮೆರೆದ್ವಿ. ನಾವು 17 ವರ್ಷ ಪ್ರಧಾನಮಂತ್ರಿ ಆಗ್ಬಿಟ್ವಿ. 17 ವರ್ಷ ಪ್ರಧಾನಮಂತ್ರಿ ಆದರೂ ನಾವೆಲ್ಲ ಒಪ್ಕೊಂಡ್ಬಿಟ್ವಿ. 1947ನೇ ಇಸ್ವಿಯಿಂದ ಹಿಡಿದು 1964ನೇ ಇಸ್ವಿವರೆಗೂ 17 ವರ್ಷ ಪ್ರಧಾನಮಂತ್ರಿ ಆದ. ಅದು ಅಲ್ಲದೆ ಆತ ಮಾಡಿದ ಪ್ರಮುಖವಾದ ಕೆಲಸ ಏನು ಅಂತಂದರೆ ಮಗಳನ್ನ ಪ್ರಧಾನಮಂತ್ರಿಯಾಗಿ ನೋಡಿಕೊಂಡ್ರು. ಮಗಳನ್ನ ಪ್ರಧಾನಮಂತ್ರಿಯಾಗಿ ನೋಡ್ಕೊಳ್ಳೋದು ಅಲ್ಲದೆ ವಂಶ ಪಾರಂಪರ್ಯವಾಗಿ ಅಧಿಕಾರ ನಮಗೆ ಇರಬೇಕು ಅಂತ ಅಂದ್ಬಿಟ್ಟು ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಳಿಗೂ ಸಹ ಅಧಿಕಾರ ಅವ್ರಿಗೆ ಹಂಗೆ ನೋಡ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ರು. ಆ ವ್ಯವಸ್ಥೆ ಹೇಗೆ ಮಾಡಿದ್ರು ಅಂತಂದರೆ, ನಾವು ಯಾವುದೇ ಗೌರ್ಮೆಂಟ್ ಸ್ಕೂಲ್ ಸೇರಬೇಕು ಅಂತಂದರೆ ಅಥವಾ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ತಗೋಬೇಕು ಅಂತಂದರೆ ನಮ್ಮ ಹಿಂದೂಗಳನ್ನ ಹೊಡೆದ್ರು. ಫಸ್ಟ್ ಹಿಂದೂ, ಮುಸ್ಲಿಂ, ಕ್ರಿಶ್ಚನ್ ಅಂತ ಕೇಳಿದ್ರು. ಹಿಂದೂ ಅಂತ ಬರೆದ್ರೆ ಅಪ್ಲಿಕೇಶನಲ್ಲಿ ನೆಕ್ಸ್ಟ್ ಕೇಳಿದ್ರು, ನೀವು ಯಾವ ಜಾತಿ, ಬ್ರಾಹ್ಮಣ ಅಂತ ಬರೆದೆ ಅಂತಂದರೆ ಬ್ರಾಹ್ಮಣರಲ್ಲಿ ಯಾವುದು, ಸ್ಮಾರ್ತನೋ, ವೈಷ್ಣವನೋ, ಶ್ರೀ ವೈಷ್ಣವನೋ ಅಂತ ಕೇಳಿದ್ರು. ಹೀಗೆ ಜಾತಿಗಳನ್ನ ಒಡೆದು ಅಲ್ಪಸಂಖ್ಯಾತರಾಗಿರ್ತಕ್ಕಂಥ ಮುಸಲ್ಮಾನರನ್ನ ಬಹುಸಂಖ್ಯಾತರು ತೋರಿಸ್ತಕ್ಕಂಥ ಪ್ರಯತ್ನ ಮಾಡಿದ್ರು. ಇದರ ಪ್ರಭಾವ ಏನಾಯಿತು ಅಂತ ಹೇಳ್ತೀನಿ ಬನ್ನಿ ನೋಡಿ. ಕಾಶ್ಮೀರದಲ್ಲಿ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ಅಂತ ಹೇಳ್ತೀವಿ. ಈಗೇನೋ ನಮ್ಮ ಅಮಿತ್ ಶಾ ಬಂದಿದ್ದಾರೆ, ನರೇಂದ್ರ ಮೋದಿ ಇದ್ದಾರೆ, ಅಜಿತ್ ದೋವೆಲ್ ಅಂತಿದ್ದಾರೆ, ಅವರ ರಕ್ಷಣೆಯಲ್ಲಿ ವಿಶೇಷಜ್ಞರು. ಅವರು ಈ 5 ವರ್ಷದಲ್ಲಿ ಅಂದರೆ 2024ರಿಂದ 2029ರಲ್ಲಿ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರನ ಇಂಡಿಯಾದಲ್ಲಿ ಸೇರಿಸ್ಕೊತೀವಿ ಅಂತ ಹೇಳ್ತಾರೆ. ಓಕೆ, ಇದು ಸಂತೋಷದ ವಿಷಯ. ಏನು ಅಂತಂದರೆ ವಸುದೈವ ಕುಟುಂಬಕಮ್ಮು, ನಾವು ಉದಾರವಾದಿಗಳು ಅವೆಲ್ಲ ಹೊಟ್ಟೋಯ್ತು. ಯಾರ ಹತ್ರ ಕತ್ತಿ ಇರುತ್ತೆ, ಜಿಸ್ಕಿ ಲಾಟಿ ಉಸ್ಕಿ ಭೈಸ್ ಅಂತ ಹೇಳ್ತೀವಿ. ಯಾರ ಹತ್ರ ದೊಣ್ಣೆ ಇರುತ್ತೆ ಅವನೇ ಎಮ್ಮೆ ವಾರಸ್ದಾರ ಅಂತೆ, ಎಮ್ಮೆ ಜಮಾನ್ ಮಾಲೀಕ್ ಅಂತ. ಇದು ಪಾಠಗಳಲ್ಲಿ ಓದಿದ್ದೀವಿ ನಾವು, ಹಿಂದಿ ಪಾಠಗಳಲ್ಲಿ. ಅದಕ್ಕೆ ಜಿಸ್ಕಿ ಲಾಟಿ ಉಸ್ಕಿ ಭೈಸ್ ಅಂತ ಹೇಳ್ತೀವಿ. ಹಾಗೆ ಏನಾಗಿದೆ, ಇವತ್ತು ನಾವು ಶಸ್ತ್ರಸಜ್ಜಿತರಾಗಬೇಕಾಗಿದೆ. ಏನು ಅಂದರೆ ನಮ್ಮಲ್ಲೂ ಶಕ್ತಿ ಇದೆ. 1 ಹಲ್ಲು ಉದುರಿಸಿದ್ರೆ 2 ಹಲ್ಲು ಉದುರಿಸ್ತೀವಿ ಅನ್ನತಕ್ಕಂಥ ಶಕ್ತಿ, ಅಂಥ ಶೌರ್ಯ ನಮ್ಮಲ್ಲಿ ಬರಬೇಕಾಗಿದೆ. ಇಂಥ ಇವುಗಳನ್ನ ಪಡ್ಕೋಬೇಕು, ಇಂಥದನ್ನು ಅಭಿವೃದ್ಧಿಗೊಳಿಸಬೇಕು, ಇಂಥ ಮೈಂಡ್ಸೆಟ್ ಇರೋರನ್ನ ರಾಜಕೀಯಕ್ಕೆ ತರಬೇಕು ಅಂತ ಹೇಳಿ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.